ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನಿವತ್ತು ಒಂದು ವಿಡಿಯೋ ಮಾಡಲಿಕ್ಕೆ ಬೇಕಾಗಿ ಒಂದು ಕಡೆಗೆ ನಾನು ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಂದು ತೋಟದ ಬದಿಯಲ್ಲಿ ಒಂದು ಹೊಗೆ ಫುಲ್ಲು ಆವರಿಸಿತ್ತು. ಯಾವ ಕಾರಣಕ್ಕೆ ಅಂತ ನೋಡುವಾಗ ಅಲ್ಲಿಗೆ ನಾವು ಬಂದ್ವಿ. ಆ ಬಂದ ವಿಚಾರ ಏನಂತ ಹೇಳಿದರೆ, ಇಲ್ಲಿ ಎಲೆಚುಕ್ಕಿಗೆ ಬೇಕಾಗಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರುವಂಥದ್ದು. ಇವರು ಒಂದು ಹೊಗೆಯ ರೀತಿಯಲ್ಲಿ ಎಲೆಚುಕ್ಕಿಗೆ ಬಾಧಿತವಾದಂತಹ ಶಿಲೀಂಧ್ರಗಳನ್ನು ಹತೋಟಿಗೆ ತರಲಿಕ್ಕೆ ಬೇಕಾಗಿ ಈ ಒಂದು ಹೊಗೆಯನ್ನು ಹಾಕಿ ಈಗಾಗಲೇ ಎಲೆಚುಕ್ಕಿ ರೋಗಕ್ಕೆ ಒಂದಷ್ಟು ಔಷಧಿಯನ್ನು ಮಾಡಿ ಅದು ಕೂಡ ನಿವಾರಣೆ ಆಗದಂತಹ ಪರಿಸ್ಥಿತಿಯಲ್ಲಿ ಇವತ್ತು ಅಡಿಕೆ ಕೃಷಿಕರು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರೋದು ನಮಗೆ ಕಾಣ್ಬೋದು. ನಾವು ಈ ಕರಾವಳಿ ಭಾಗದಲ್ಲಿ ಅಡಿಕೆ ಬೆಳೆಯುವ ಇಂತಹ ಜಾಗದಲ್ಲಿ ತುಂಬಾನೇ ಸಮಸ್ಯೆಗಳು ಈಗಾಗಲೇ ಬಂದಿದೆ. ಇವತ್ತು ನಾವಿರುವಂತಹ ಜಾಗ ಪುಣಚದ ನವೀನ್ ಕೃಷ್ಣ ಶಾಸ್ತ್ರಿ ಇವರ ಮನೆಯಲ್ಲಿದ್ದೇವೆ. ಏನು ಈ ಪ್ರಯೋಗ ಅಂತೇಳಿ ಅವರಲ್ಲಿ ಕೇಳಿ ನೋಡುವ. ಸರ್ ನಮಸ್ತೆ. ನಮಸ್ತೆ. ಈಗ ಈ ಒಂದು ಹೊಸ ಪ್ರಯೋಗ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಈಗ ಎಲೆಚುಕ್ಕಿ ರೋಗಕ್ಕೆ? ಇದು ಆಕ್ಚುಲಿ ಹೊಸ ಪ್ರಯೋಗ ಅಂತಲ್ಲ. ಈಗ ನಮ್ಮ ಹಿರಿಯರು ಮೊದಲು ಈ ಮಾವಿನ ಎಲೆಗೆ ಮಾವಿನ ಹೂ ಕರಟದ ಹಾಗೆ ಹೊಗೆ ಹಾಕುವ ಇದು ಕ್ರಮ ಇತ್ತು. ಸೊ ಅದನ್ನೇ ಒಂದು ಬೇಸ್ ಆಗಿಟ್ಟುಕೊಂಡು ಅಡಿಕೆಗೆ ಇದನ್ನು ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂತು. ಹಾಗೆ ಒಂದು 3 ವರ್ಷದಿಂದ ನಾನು ಇದನ್ನ ಮಾಡ್ತಾ ಇದ್ದೇನೆ. ಸುಲಭದ ಎಲ್ಲ ನಮ್ಮಲ್ಲಿ ಸಿಗುವಂತಹ ಎಲ್ಲ ಕಚ್ಚಾ ವಸ್ತುಗಳಿಂದಲೇ ಮಾಡುವಂಥದ್ದು. ಎಲ್ಲ ಅಡಿಕೆಯಲ್ಲಿ ಸಿಗ್ತದೆ ನಿಮಗೆ. ಅಡಿಕೆ ಸುಲಿದ ಸಿಪ್ಪೆ ಇರ್ತದೆ, ಅದನ್ನ ಹಾಕಿಬಿಟ್ಟು ಅದರ ಮೇಲೆ ಹಸಿ ಸೋಗೆ ಅಥವಾ ಬಾಳೆಯ ಎಲೆ ಅದನ್ನೆಲ್ಲ ಹಾಕಿದಾಗ ಅದು ನಾವು ಸಾಧಾರಣ ಒಂದು ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ. ಆ ಸಂದರ್ಭದಲ್ಲಿ ಹಿಮ ಇರ್ತದೆ, ಪ್ಲಸ್ ಗಾಳಿ ಸಂಚಾರ ಹೆಚ್ಚಿರುವುದಿಲ್ಲ. ಆಗ ಈ ಹೊಗೆ ನೇರ ಮೇಲೆ ಹೋಗಿ ಇಡೀ ತೋಟಕ್ಕೆ ಕವರ್ ಆಗ್ತದೆ, ನೀವು ಕಾಣ್ತಾ ಇರ್ಬೋದು. ಅಷ್ಟಾಗುವಾಗ ನಿಮಗೆ ಯಾವುದೇ ತರದ ಕೀಟಗಳು ಅಥವಾ ಫಂಗಸ್ಗಳು ಸಾಯ್ಬಹುದು ಅಂತ ಹೇಳುವ ನಮ್ಮದೊಂದು ಆಲೋಚನೆ. ಹಾಗೆ ಪ್ರಯೋಜನ ಸಹ ಸಿಕ್ಕಿದೆ ಇದು ನಿಮಗೆ. ಈಗ ಇದು ಸಕ್ಸಸ್ ಆಗಿದೆ ಹಾಗಾದ್ರೆ? ಹೌದು. ಪ್ಲಸ್ ಈ ಹೊಗೆಯಲ್ಲಿ ಗಿಡಗಳಿಗೆ ಬೇಕಾದಂತಹ ಕೆಲವು ಲಘು ಪೋಷಕಾಂಶಗಳು ಸಹ ಇದೆ ಅಂತ ನಾವು ಕೆಲವು ವಿಜ್ಞಾನಿಗಳಲ್ಲಿ ಮಾತಾಡುವಾಗ ತಿಳಿದು ಬಂದಿದೆ. ಹಾಗೆ ಒಂದು ಪ್ರಯೋಗ ಮಾಡಿ ನೋಡಿದ್ದು, ಪ್ರಯೋಜನ ಕಾಣ್ತಾ ಉಂಟು. ನಿಮ್ಮಲ್ಲಿ ಹತೋಟಿ ಆಗಿದೆ ಹಾಗಾದ್ರೆ? ಹೌದು. ನಾವು ಎಲೆಚುಕ್ಕಿಗೆ ಅಂತ ಬೇರೆ ಯಾವುದೇ ಮದ್ದು ಸ್ಪ್ರೇ ಮಾಡಲಿಲ್ಲ, ಇಲ್ಲಿವರೆಗೆ ಮಾಡಲಿಲ್ಲ. ನನ್ನ ಸ್ನೇಹಿತರೊಬ್ರು ಹೇಳುವ ಪ್ರಕಾರ ಮಳೆಗಾಲದಲ್ಲಿ ಅವರು 1 ವರ್ಷ ಮದ್ದು ಬಿಡ್ಲಿಕ್ಕೆ ಆಗದ ಸಂದರ್ಭದಲ್ಲಿ, ಬೋರ್ಡ್ ಬಿಡ್ಲಿಕ್ಕೆ ಆಗದ ಸಂದರ್ಭದಲ್ಲಿ ಇದೇ ತರ ಹೊಗೆ ಹಾಕಿ ಅವರಿಗೆ ರೋಗ ಕಂಟ್ರೋಲ್ ಆಗಿದೆ ಅಂತ ಅವರು ಸಹ ಹೇಳಿದ್ದಾರೆ. ಈಗ ಮದ್ದು ಬಿಡದ ಸಮಯದಲ್ಲಿ ಆಗದಿದ್ರು ಕೂಡ ಅದರ ಬದಲಿಗೆ ಇದನ್ನು ಕೂಡ ಹೊಗೆ ಹಾಕಬಹುದಾಗಿದೆ? ಹೌದು. ಮಳೆಗಾಲದಲ್ಲಿ ಹಾಕುದು ಸ್ವಲ್ಪ ಕಷ್ಟ, ಆದ್ರೆ ಯಾವ್ದಾದ್ರು ಮಡಿಕೆಯ ಏನಾದ್ರು ಮಾಡಿಕೊಂಡು ಅದರಲ್ಲಿ ಹಾಕಿದ್ರೆ ಮೇಲೆ ನೀರು ಬೀಳದಾಗೆ ಮಾಡಿದ್ರೆ. ಹೌದು. ಈಗ ಎಷ್ಟು ಜಾಗದಲ್ಲಿ ಹೇಗೆ ಇದನ್ನು ಹೊಗೆ ಹಾಕುವಂತದ್ದು? ನಾವು ಅಂದ್ರೆ ದಿನಕ್ಕೆ ನೋಡಿ, ಈಗ ಇಲ್ಲಿ 4 ಕಡೆ ಹಾಕಿದ್ದೇವೆ, ಒಂದು ದೂರ ಒಂದು 20 ಫೀಟ್ ಅಂತ ಸಾಧಾರಣ ಅಷ್ಟು ಇದರಲ್ಲಿ ಹಾಕ್ತೇವೆ. ಪ್ರತಿದಿನ ಬೇರೆ ಬೇರೆ ಜಾಗ ಬದಲಿಸ್ತಾ ಹೋಗುದು. ಸಾಧಾರಣ 1 ತಿಂಗಳಲ್ಲಿ ನಮ್ಮ ತೋಟ ಇಡೀ ಕವರ್ ಆಗ್ತದೆ. 1 ತಿಂಗಳಿಗೊಮ್ಮೆ ಕವರ್ ಒಂದು ರೌಂಡ್ ಬರ್ತದೆ. ಈಗ ನಾವು ಇಲ್ಲಿ ಹಾಕಿದ್ರು ಸಹ ನಿಮಗೆ ನೋಡಿ ಅದು ಇಡೀ ತೋಟಕ್ಕೆ ಕವರ್ ಆಗ್ತದೆ. ಹೌದು, ಫುಲ್ ಕವರ್ ಆಗಿ ಹಿಮದಾಗೆ ಕಾಣಬಹುದು ನೀವು. ಇದು ಕೂಡ ಬೆಳಿಗ್ಗೆ ಅಲ್ಲ ಸರ್? ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಸೂಕ್ತ ಸಮಯ ಅಂತ? ಅದು 6 ರಿಂದ 7 ಗಂಟೆ ಒಳಗೆ ಆದ್ರೆ ಸರಿಯಾಗಿ ನಿಮಗೆ ಹಿಮ ಇರ್ತದೆ, ಸರಿಯಾಗಿ ಸ್ಪ್ರೆಡ್ ಆಗ್ತದೆ. ಅದು ನಿಮಗೆ ಮಧ್ಯಾಹ್ನದ ಹೊತ್ತು ಸಂಜೆ ಹೊತ್ತೆಲ್ಲ ಹಾಕಿದ್ರೆ ಗಾಳಿಗೆ ಕೆಳಗೆ ಹೋಗ್ತದೆ, ಅದು ಮೇಲೆ ಹೋಗುದು ಕಡಿಮೆ, ಸ್ಪ್ರೆಡ್ ಆಗುದು ಕಡಿಮೆ. ಸರ್, ಇದು ಹಸಿ ಹೊಗೆ ಯಾಕೆ ಹಾಕುವಂಥದ್ದು ಸರ್? ಅದೇ ನಿಮಗೆ ಬೆಂಕಿ ಬೇಗ ಹೊತ್ತದ ಹಾಗೆ ನಮಗೆ ಹೊಗೆ ಬರಬೇಕಾದ ಉದ್ದೇಶ. ಹೌದು. ಎಷ್ಟು ಜಾಸ್ತಿ ಹೊತ್ತು ಹೊಗೆ ಬಂತು ಅಷ್ಟು ಒಳ್ಳೇದು. ಹಾಗಾಗಿ ಆದಷ್ಟು ಹಸಿ ವಸ್ತುಗಳನ್ನ ಅದರ ಮೇಲೆ ಮುಚ್ಚಿಬಿಟ್ರೆ
ತುಂಬಾ ಹೊತ್ತು ಹೊಗೆ ಹೋಗ್ತಾ ಇರ್ತದೆ. ಈ ಪ್ರಕ್ರಿಯೆ ಎಷ್ಟು ಈಗ ಇದು ಉರಿಬೇಕಾದ್ರೆ ಎಷ್ಟು ಟೈಮ್ ಉರಿತದೆ ಹೇಗೆ ಅಂತ? ಅದೇ ನಾವು ಈ ತರ ಹಾಕಿದ್ರೆ ಸಾಧಾರಣ 1.5 ಗಂಟೆ ಹೊತ್ತು ಇದು ಹೊಗೆ ಬರ್ತಾ ಇರ್ತದೆ. ನಾವು ಬೆಳಿಗ್ಗೆ ಒಂದು 6-6:30 ಹೊತ್ತಿಗೆ ಹಾಕಿದ್ರೆ ಅದು ಆ ಹೊತ್ತಲ್ಲಿ ಮಂಜು ಇರ್ತದೆ. ಸೊ ಅದು ಕೆಳಗೆ ಸ್ಪ್ರೆಡ್ ಆಗೋ ಬದಲು ಮೇಲೆ ಫುಲ್ ಸೋಗೆ ಹತ್ರ ಇಡೀ ತೋಟಕ್ಕೆ ಸ್ಪ್ರೆಡ್ ಆಗ್ತದೆ. ಈಗ ಬಾಳೆ ಎಲೆ ಕೂಡ ಹೊಗೆ ಬರ್ಲಿ ಅನ್ನೋ ಕಾರಣಕ್ಕಾಗಿ ಹೌದು, ಆದಷ್ಟು ನಿಧಾನವಾಗಿ ಅಥವಾ ಬೆಂಕಿ ಮೇಲೆ ಬರದ ಹಾಗೆ ಬಾಳೆ ಎಲೆ ಹಾಕಿದ್ರೆ ಒಳ್ಳೇದು. ಟೈಮು ಮಳೆಗಾಲ ಬೇಸಿಗೆಗಾಲ ಅಂದ್ರೆ ಮಳೆ ಬಿಟ್ಟು ನಿಮಗೆ ಯಾವಾಗ ಈ ಎಲೆ ಚುಕ್ಕಿ ರೋಗದ್ದು ಜಾಸ್ತಿ ಪ್ರಭಾವ ಕಾಣ್ತದೆ ಅದು ಶುರುವಾಗೋದ್ರಿಂದ ಸ್ವಲ್ಪ ಮೊದಲೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ನಾವು ಸಾಧಾರಣ ಆಗಸ್ಟ್ ಅಲ್ಲಿ ಶುರು ಮಾಡಿದ್ದೇವೆ. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಾರ್ಚ್ ಏಪ್ರಿಲ್ ತನಕ. ಹೌದು. ಈಗ ಇನ್ನು ವರ್ಷ ಪೂರ್ತಿ ಮಾಡಿದ್ರೆ ಒಳ್ಳೇದು ನಿಮಗೆ. ಸಿಂಗಾರದ ಕರಟುವ ರೋಗಕ್ಕೂ ಸಹ ಪ್ರಯೋಜನ ಆಗ್ಬೋದು, ಅಥವಾ ಈ ನುಸಿ ಬಾಧೆ ಬರ್ತದಲ್ಲ ಅದಕ್ಕೂ ಸಹ ಪ್ರಯೋಜನ ಆಗ್ಬೋದು ಕಾಣ್ತದೆ. ನಮಗೆ ಇದನ್ನು ಮಾಡಿದ ಮೇಲೆ ಫಸಲು ಜಾಸ್ತಿ ಆಗಿದೆ. ಈ ಎಳೆಚುಕ್ಕಿ ರೋಗಕ್ಕೆ ಒಂದು 2-3 ಹಂತದಲ್ಲಿ ಬರ್ತದೆ. ಈಗ ಸ್ಟಾರ್ಟಿಂಗ್ ಹಂತದಲ್ಲಿ ಒಂದು ಫಸ್ಟಿಗೆ ಚುಕ್ಕಿ ಬೀಳುವಂಥದ್ದು ಇರ್ತದೆ. ನೆಕ್ಸ್ಟ್ ಸ್ವಲ್ಪ ಅದು ಅದರ ಸೋಗೆ ಎಲ್ಲ ಬಗ್ಗಿಕೊಂಡಿರ್ತದೆ. ಕೆಲವು ಲಾಸ್ಟ್ನ ಸ್ಟೇಜಿಗೆ ಹೋಗುವಾಗ ಎಲ್ಲ ಸೋಗೆಗಳು ಬಗ್ಗಿರ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಇರುವ ಇದಕ್ಕೂ ಕೂಡ ಆಗ್ಬೋದಾ? ಅಷ್ಟು ಮುಂದೆ ಹೋದ ಮೇಲೆ ಕಷ್ಟ ಅಂತ ಅನಿಸ್ತದೆ. ಆಗ ಒಮ್ಮೆ ಮದ್ದು ಬಿಟ್ಟು ನೀವು ಹತೋಟಿಗೆ ತಂದ್ರೆ ಮತ್ತೆ ಇದನ್ನ ಮುಂದುವರಿಸಬಹುದು ಕಾಣ್ತದೆ. ಹೌದು, ಸ್ಟಾರ್ಟಿಂಗ್ ಹಂತದಲ್ಲಿರುವವರಿಗೆ ಹೌದು ಇದು ಆಗ್ಬೋದು. ಹೌದು. ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಬಾರದ ಹಾಗೆ ಮಾಡಿದ್ರೆ ಒಳ್ಳೇದು ಈ ತರ ಹಾಕಿ. ಹೌದು, ನಾವು ಈ ರೋಡಲ್ಲಿ ಹೋಗ್ತಾ ಇರುವಾಗ ಈ ತರ ಹೊಗೆ ಕಂಡಿತ್ತು ನಮಗೆ. ಅದಕ್ಕಾಗಿ ಒಪ್ಪಾಸ ಅವರೊಟ್ಟಿಗೆ ಒಮ್ಮೆ ಇದೆಲ್ಲ ಬೆಂಕಿ ಹಾರಿತ್ತು. ಬಸ್ ಬೆಂಕಿ ಹಾಕಿಸಿ ಅವರೊಟ್ಟಿಗೆ ಅವರೊಮ್ಮೆಗೆ ಅವಕಾಶ ಮಾಡಿಕೊಟ್ರು ಈ ವಿಡಿಯೋ ಮಾಡಲಿಕ್ಕೆ. ಒಂದಷ್ಟು ಕೃಷಿಕರಿಗೆ ಉಪಯೋಗ ಆಗಲಿ ಅನ್ನುವ ಕಾರಣಕ್ಕಾಗಿ ಅವರು ಕೂಡ ಹೇಳಿದರು. ನಾವು ಸಕ್ಸಸ್ ಆಗಿದ್ದೇವೆ. ಈಗಾಗಲೇ ತುಂಬ ಜನ ಕೃಷಿಕರು ಈ ಒಂದು ಎಲೆಚುಕ್ಕಿ ರೋಗದಿಂದ ಒಂದು ಸಮಸ್ಯೆಯನ್ನು ಈಡಾಗಿದ್ದಾರೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಅಡಿಕೆಯನ್ನೇ ಪ್ರಮುಖ ಬೆಳೆಯಾಗಿ ಆಯ್ಕೆ ಮಾಡಿಕೊಂಡು ಜೀವನವನ್ನು ಸಾಗಿಸುವ ಒಂದಷ್ಟು ಕುಟುಂಬಗಳಿವೆ. ಈ ದಕ್ಷಿಣ ಕನ್ನಡ ಅಂತಲ್ಲ, ಕೆಲವು ಈ ಅಡಿಕೆ ಬೆಳೆಯುವ ಅಂತ ಚಿಕ್ಕಮಗಳೂರು, ಉಡುಪಿ ಈ ಸೈಡ್ ಕೂಡ ಅಡಿಕೆ ಬೆಳೀತಿದ್ದಾರೆ. ಅಂಥವರಿಗೆ ತುಂಬಾ ಉಪಯೋಗ ಇದೆ ಇದರಿಂದ. ಈಗ ನೋಡಿ, ಮಾವಿನ ಮರ ಹೂ ಬಿಟ್ಟಿದೆ, ಕಾಯಿ ಕೂಡ ಆಗ್ತಾ ಉಂಟು. ಈ ಕಾಯಿಯನ್ನು ಉಳಿಸುವುದಕ್ಕೆ ಬೇಕಾಗಿ ಈ ಕೆಳಗೆ ಹೊಗೆಯನ್ನು ಹಾಕುವಂಥದ್ದು ನೀವು ಕೂಡ ಮಾಡ್ಬೋದು. ಕೆಲವೊಂದು ನಿಮ್ಮ ಮನೆಯಲ್ಲಿ, ನಿಮ್ಮ ತೋಟದಲ್ಲಿರುವಂತಹ ಮಾವಿನ ಕಾಯಿ ಉಳಿಯುವುದಕ್ಕೆ ಬೇಕಾಗಿ ಈ ತರ ಹೊಗೆ ಹಾಕಿ ಅದನ್ನು ಕಾಪಾಡಿಕೊಳ್ಬೋದು. ಇದು ಸಿಂಪಲ್ ಟ್ರಿಕ್ಸ್, ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಬೋದು. ಹೊಗೆ ಬಂದ್ರೆ ಆಯ್ತು, ವಿಷಯ ಇರುವಂಥದ್ದು ಅಷ್ಟೇ. ಇಷ್ಟು ಹೊತ್ತು ನಮ್ಮ ಜೊತೆ ಒಂದು ಎಲೆಚುಕ್ಕಿ ರೋಗಕ್ಕೆ ಹೊಗೆಯನ್ನು ಹಾಕಿ ಎಲೆಚುಕ್ಕಿ ಬಾರದಂತೆ ತಡೆಗಟ್ಟಬಹುದು ಅನ್ನೋ ಒಂದು ಮಾಹಿತಿಯನ್ನು ಸರ್ ನಮಗೆ ಕೃಷಿಕರ ಜೊತೆ ಹಂಚಿಕೊಂಡಿದ್ದೀರಾ. ಸರ್, ನಿಮಗೆ ಧನ್ಯವಾದಗಳು. ಇಂತಹ ಒಂದು ಕೃಷಿಯ ಸಂಗತಿಗಳನ್ನು ತೋರಿಸುವ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ.